ನಮಸ್ಕಾರ ಸ್ನೇಹಿತರೆ ನಾವೇನು ಜಿ ಕೆ ಸರಣಿಗಳು ಮಾಡ್ತಾ ಇದ್ವಿ. ಪಿ ಸಿ ಎಕ್ಸಾಮ್ಸ್ ಕಂತೂ ತುಂಬಾ ಇಂಪಾರ್ಟೆಂಟ್. ಕೆ ಎ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು ಭೂಗೋಳಶಾಸ್ತ್ರ ಸಿಲೆಬಸ್ ಅಲ್ಲಿ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಹೆಂಗ್ ಬಂದಿದೆ ಕ್ವಶನ್, ಯಾವ ಲೆವೆಲ್ ನಿಮ್ಗೆ ಪ್ರಿಪರೇಷನ್ ಇರಬೇಕು ಅಂತ. ಜಿ ಕೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇಸ್ ಕಂಪ್ಲೀಟ್ಲಿ ಕೆ ಎ ಪ್ಯಾಟರ್ನ್ ವಿತ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರುತ್ತೆ. ಈ ವಿಡಿಯೋದಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಗಳನ್ನ ತಗೋತೀನಿ, ಡೀಟೇಲ್ ಡಿಸ್ಕಸ್ ಮಾಡೋಣ. ಮೆಂಟಾಲಿಟಿ ಕೂಡ ನಿಮ್ಗೆ ಅದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಫೈನ್, ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಆಲ್, ವೆಲ್ಕಮ್. ಓಕೆ ಸರ್, ನೋಡಿ ಇದು ಈಗ ಕೆ ಎಲ್ ಕೇಳಿದ್ದು ದೇಶಗಳು ಮತ್ತು ಪೆಟ್ರೋಲಿಯಂ ಉತ್ಪಾದನಾ ಪ್ರದೇಶಗಳು. ಇದು ಸಿಂಪಲ್ ಆಗಿರೋದು ಕೇಳಿದ ನಾನು. ಸಿಂಪಲ್ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಅಂತ. ಕರೆಂಟ್ ಅಫೇರ್ ಬೇಸಿಸ್ ಅಲ್ಲಿ ಈಗ ಅಪ್ಕಮಿಂಗ್ ನಿಮ್ಗೆ ಕೇಳ್ತಾನೆ. ಏನ್ ಕೇಳ್ತಾನೆ ನೋಡಿ, ಈಗ ಯುದ್ಧ ಏನಾಗ್ತಾ ಇದೆ ಇಲ್ಲಿ, ಇರಾನ್ ಏನ್ ಮಾಡ್ತಾ ಇದೆ, ಯು ಎ ಇ, ಸೌದಿ, ಕತರ್ ಅಲ್ವಾ ಸರ್, ಓಮನ್, ಇದ್ರ ಮೇಲೆಲ್ಲ ಬಾಂಬ್ ಆಗ್ತಾ ಇದೆ ಅಲ್ವಾ. ಅವರ ಒಂದು ಏರ್ಪೋರ್ಟ್ ಆಗಿರ್ಬೋದು ಅಥವಾ ಅವರ ಒಂದು ಆಯಿಲ್ ಗ್ಯಾಸ್ ಫೀಲ್ಡ್ಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಇದು ಇರಾಕ್ ಕಿರ್ಕುಕ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಕ್ಕಂಥದ್ದು. ಇರಾನ್ದು ನಾಫ್ಟ್ ಈಶಾ, ಲಿಬಿಯಾ ಜೆಲೆಸ್ಟನ್, ಮ್ಯಾನ್ಮಾರ್ ಸಿಂಗ್. ಕರೆಕ್ಟ್ ಅವನೇ ಮ್ಯಾಚ್ ಮಾಡ್ಕೊಟ್ಟಿದ್ದಾನೆ. ಸೊ ಆ ಬಗ್ಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದು ಪ್ರಮುಖವಾಗಿ ನೀವೇನ್ ತಿಳ್ಕೋಬೇಕು ಅಂದ್ರೆ ಕರೆಂಟ್ ಅಫೇರ್ ತಿಳ್ಕೋಬೇಕು. ಅಗೇನ್ ಕರೆಂಟ್ ಅಫೇರ್ ನಾವು ಇದನ್ನೆಲ್ಲ ಕವರ್ ಮಾಡಿದ್ವಿ. ವೀಕ್ಲಿ ಕರೆಂಟ್ ಅಫೇರ್ ಓದ್ರೆ ಗೊತ್ತಾಗಿರುತ್ತೆ. ಅಟ್ಲೀಸ್ಟ್ ವೀಕ್ಲಿ ಓದಿಲ್ಲ ಅಂದ್ರೂ ನಾವು ನಿಮಗೆ ಪ್ಲೇಸಸ್ ಇನ್ ನ್ಯೂಸ್ ಅಂತ ಮಾಡಿದ್ವಿ. ಪ್ಲೇಸಸ್ ಇನ್ ನ್ಯೂಸ್ ಅಂತ ಈ ವರ್ಷದ್ದು ಹೋದ ವರ್ಷದ್ದು ಒಂದು ಸೀರೀಸ್ ಏನಿದೆ, ಆಗ್ಲೇ 2 ಪಾರ್ಟ್ ಆಗಿದೆ. ಅದರಲ್ಲಿ ಶಾ ಗ್ಯಾಸ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ವಿ ನಿಮ್ಗೆ. ಅದ್ರ ಮೇಲೆ ಡ್ರೋನ್ ಅಟ್ಯಾಕ್ ಆಗಿತ್ತು ಇರಾನ್ ಇಂದ. ಹಬ್ಶಾನ್ ಗ್ಯಾಸ್ ಕಾಂಪ್ಲೆಕ್ಸ್, ಫುರ್ಜಾ ಆಯಿಲ್ ಇಂಡಸ್ಟ್ರಿಯಲ್ ಝೋನ್, ಶಾ ಗ್ಯಾಸ್ ಫೀಲ್ಡ್, ಮುಜಫಾ ಫ್ಯೂಯಲ್ ಟನಲ್, ಇವೆಲ್ಲ ಯು ಎ ಇರ್ತಕ್ಕಂಥದ್ದು. ಓಕೆ, ಇದೆಲ್ಲ ಕೊಟ್ಟಿದ್ದು ನೋಡಿ. ಇರಾಕ್ತು ಮಂಜುನೂನ್ ಆಯಿಲ್ ಫೀಲ್ಡ್ ಟಾರ್ಗೆಟೆಡ್. ಓಕೆ, ಕುವೈತ್. ಅದಂದ್ರೆ ಅಲ್ಲ, ನಾನು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ರಾಸ್ ಲಾಫ್ಯಾನ್ ಅಂಡ್ ಸೌತ್ ಪಾರ್ಸ್ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ರಫ್ತು ಕೇಂದ್ರ, ಆಯಿಲ್ LNG ರಫ್ತು ಕೇಂದ್ರ ಟರ್ಮಿನಲ್ ಇರಬಹುದು. ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಐ ವಿಲ್ ಶೋ ಯು. ನೋಡಿ, ಈ ಒಂದು ಕತರ್ ಮೇಲಿರ್ತಕ್ಕಂಥ ಗ್ಯಾಸ್ ಫೀಲ್ಡ್, ಆಯಿಲ್ ಫೀಲ್ಡ್, LNG ಪ್ಲಾಂಟ್ಗಳ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಕೂಡ ಮಾಡಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ನಾನು ಇಲ್ಲಿ ಯಾವ ಒಂದು ರಾಷ್ಟ್ರದ್ದು ಇದು ಅಂತ ಕೊಟ್ಟಿದ್ದೀನಿ. ಸೊ ಇವೆಲ್ಲ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಏರ್ಪೋರ್ಟ್ ಕೂಡ ಬೇಕಾದ್ರೆ ಕೇಳ್ಬೋದು, ಏರ್ಪೋರ್ಟ್ ಬಗ್ಗೆ ಕೇಳ್ಬೋದು. ಓಕೆ, ಇರಾಕ್. ಓಕೆ, ಮತ್ತೆ ಬೆಹರೀನ್, ವೆರಿ ಇಂಪಾರ್ಟೆಂಟ್. ಸಿ, ನಿಮ್ಗೆ ಅದಕ್ಕೆ ಹೇಳೋದು, ನಿಮ್ ಕರೆಂಟ್ ಅಫೇರ್ಸ್ ಹೆಂಗ್ ಅಪ್ಡೇಟ್ ಆಗಿರ್ಬೇಕು ಅಂದ್ರೆ ಜಿಯೋಗ್ರಫಿಕಲಿ ಅಪ್ಡೇಟ್ ಆಗಿರ್ಬೇಕು, ಹಿಸ್ಟಾರಿಕಲಿ ಕೂಡ ಅಪ್ಡೇಟ್ ಆಗಿರ್ಬೇಕಾಗತ್ತೆ ನೀವು. ಓಕೆ, ಈವನ್ ಎಕನಾಮಿಕಲಿ ಕೂಡ. ಈ ಒಂದು ಅದು ಡಿಪೆಂಡಿಂಗ್ ಅಪಾನ್ ದ ಎಕ್ಸಾಮ್ಸ್. ಪಿ ಸಿ ಎಕ್ಸಾಮ್ಸ್ ಜಸ್ಟ್ ನಿಮ್ಗೆ ಹಿಸ್ಟಾರಿಕಲಿ ಅಥವಾ ಈ ತರ ಒಂದು ಜಿಯೋಗ್ರಫಿಕಲಿ ಕೇಳಬಹುದು. PCA, FDA, SDA ತುಂಬಾ ಸ್ವಲ್ಪ ದೊಡ್ಡ ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತೆ ನಿಮಗೆ ಗ್ರೂಪ್ ಎ ಎಕ್ಸಾಮ್ಗಳಾದ್ರೆ ನಿಮಗೆ ಎಕನಾಮಿಕಲಿ ಏನ್ ಎಫೆಕ್ಟ್ಸ್ ಆಗ್ಬೋದು ಇವೆಲ್ಲ ಕೂಡ ಕೇಳ್ತಾನೆ. ನೋಡಿ, ಇವೆಲ್ಲ ನಾನು ಕೊಟ್ಟಿದ್ದೀನಿ. ಇದೆಲ್ಲಿದೆ ಈ ಒಂದು ವಿಡಿಯೋ ಇದೆ, ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ನಮ್ಮ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ, ಕೂಡ ಸಿಗುತ್ತೆ ನಿಮಗೆ. ಪಾರ್ಟ್ 1 ಪಾರ್ಟ್ 2 ಕೂಡ ಆಗಿದೆ. ಫೈನ್ ಸರ್. ಸೊ ಹಾಗಾಗಿ ಕರೆಂಟ್ ಅಫೇರ್ ಅಪ್ಡೇಟ್ ಆಗಿ ಸ್ನೇಹಿತರೆ. ಫೈನ್. ನೆಕ್ಸ್ಟ್, ಈ ಕೆಳಗಿನ ಕರ್ನಾಟಕದ ಯಾವ ನದಿ ವ್ಯವಸ್ಥೆಯು ಕವಲೊಡೆದ ನದಿ ವ್ಯವಸ್ಥೆ? ಕವಲೊಡೆದು ಡೆಂಡ್ರಿಟ್ರಿಕ್ ಅಂತ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾನೆ. ಡೆಂಡ್ರಿಟ್ರಿಕ್ ರಿವರ್ಸ್ ಪ್ಯಾಟರ್ನ್ ಅಂತ ಅಂದ್ರೆ ನಿಮಗೆ ಮರದ ಆಕೃತಿ, ಮರದ ಕೊಂಬೆಗಳ ಆಕೃತಿಗಳಲ್ಲಿ ಅಂದು. ಸಿ, ಈ ಜಲ ಒಂದು ಏನೋ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್ ಅಂತಕ್ಕಂಥದ್ದು ಸ್ನೇಹಿತರೆ, ಯಾವ ಪ್ಯಾಟರ್ನ್ ಅಲ್ಲಿ ಹರಿಯುತ್ತೆ ಅದ್ರ ಮೇಲೆ. ಓಕೆ, ಒಂದು ನದಿ ಹರಿತಾ ಇರತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೆಂಡ್ರಿಟಿಕ್ ಯಾವುದು ಅಂತ ಕೇಳಿದಾನೆ. ನಂದಿ ದುರ್ಗ ವ್ಯವಸ್ಥೆ ಅಲ್ಲ, ಕಾಳಿ ನದಿ ಅಲ್ಲ, ಕಾವೇರಿ ನದಿ, ಎಸ್ ಕಾವೇರಿ ನದಿ ವ್ಯವಸ್ಥೆ ಇಸ್ ದ ರೈಟ್ ಆನ್ಸರ್. ಮಂಜ್ರಾ ಮತ್ತು ಕಾರಂಜ ಅಲ್ಲ, ಅಬ್ಸಿಕ್ವೆಂಟ್ ಅಂತ ಕರಿತೀವಿ. ತೋರಿಸ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಗುತ್ತೆ ಎಷ್ಟೊಂದು ಜನಕ್ಕೆ, ಹೊಸೊಬ್ಬರಿಗೆ. ನಾವು ಫಸ್ಟ್ ಫಿಗರ್ ಅಲ್ಲಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಡೆಂಡ್ರಿಟ್ರಿಕ್ ಅಂತಂದ್ರೆ ಈ ರೀತಿ. ಈಗ ಕಾವೇರಿ ನದಿ ನೋಡಿದ್ರೆ ನಮ್ಮ ಒಂದು ಕರ್ನಾಟಕದ ಮ್ಯಾಪ್ ಅಲ್ಲಿ ನೀವು ಕಾವೇರಿ ತೆಗೆದು ಓಪನ್ ಮಾಡಿದ್ರೆ ಹಿಂಗೆ ಇಲ್ಲಿಂದ ನಿಮಗೆ ಬೇರೆ ಬೇರೆ ನದಿಗಳು ಬರುತ್ತೆ. ಯಾವ್ದು ಬರುತ್ತೆ ನಿಮಗೆ? ಹೇಮಾವತಿ ಬರುತ್ತೆ, ಈ ಕಡೆ ಕಬಿನಿ ಬರುತ್ತೆ ಅಲ್ವಾ ಸರ್, ಇಲ್ಲಿ ಹಾರಂಗಿ ಬರುತ್ತೆ. ಸೊ ಹಿಂಗೆ ಈ ತರ ಬಂದು ಜಾಯ್ನ್ ಆಗ್ತಾ ಇದೆ. ತಮಿಳುನಾಡಲ್ಲೂ ಬಂದು ಜಾಯ್ನ್ ಆಗುತ್ತೆ. ಸೊ ಇದು ಡೆಂಡ್ರಿಟ್ರಿಕ್ ಪ್ಯಾಟರ್ನ್ ತರ ಇದೆ. ಓಕೆ, ಇನ್ನು ಟ್ರೆಲೀಸ್ ಅಂದ್ರೆ ಮೇನ್ ನದಿ ಹೋಗ್ತಾ ಇರತ್ತೆ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ. ಈ ತರ ಟ್ರಿಬ್ಯೂಟರೀಸ್ ಗಳು ಹಿಂಗ್ ಬಂದು ಜಾಯ್ನ್ ಆಗೋದು, ಇದನ್ನ ಟ್ರೆಲೀಸ್ ಅಂತ ಕರಿತೀವಿ. ರೇಡಿಯಲ್ ಅಂತಕ್ಕಂಥದ್ದು ಏನಿದೆ, ಒಂದು ಎತ್ತರವಾದ ಪ್ರದೇಶದಿಂದ ಸುತ್ತಲೂ ಅದು ಇಳಿಜಾರಲ್ಲಿ ಹರಿದು ಹೋಗ್ತಕ್ಕಂಥದ್ದು. ಓಕೆ, ಇನ್ನು ಸೆಂಟ್ರಿಪಿಟಲ್ ಅಂದ್ರೆ
ಸುತ್ತಲಿಂದ ಒಳಗೆ ಬಂದು ಹರಿತಕ್ಕಂಥದ್ದು. ಪ್ಯಾರಲಲ್ ಅಂತಂದ್ರೆ ಈಗ ನಮ್ದು ಎಷ್ಟೊಂದು ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಪಶ್ಚಿಮ ಘಟ್ಟ ನೋಡಿ, ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ನೋಡಿದ್ರೆ ನಿಮ್ಗೂ ಪಶ್ಚಿಮ ಘಟ್ಟದಿಂದ ಹಿಂಗೆ ಹೋಗೋದು ಅಂದ್ರೆ ಪ್ಯಾರಲಲ್ ಎಷ್ಟೋ ನದಿಗಳು. ನೀವು ಉತ್ತರ ಕನ್ನಡ ಇಂದ ದಕ್ಷಿಣ ಕನ್ನಡ ತಕ್ಕ ಬಂದ್ರೆ ಎಷ್ಟು ನದಿಗಳು ಹೋಗುತ್ತೆ ಅಲ್ವಾ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತೆ. ನಂದಿದುರ್ಗ ವ್ಯವಸ್ಥೆ ರೇಡಿಯಲ್, ಅದು ರೇಡಿಯಲ್ ರೀತಿ ಇರ್ತಕ್ಕಂಥದ್ದು. ಯಾಕೆ ನಂದಿದುರ್ಗ ಅತ್ಯಂತ ಹೆಚ್ಚಿಗೆ ಒಂದು ಎತ್ತರದ ಶ್ರೇಣಿಯಲ್ಲಿ ಇರ್ತಕ್ಕಂಥದ್ದು ಹೈಟ್ ನೋಡಿ. ಈ ತರ ನೀವು ಇದನ್ನು ಕೂಡ ಮಾಡಿದೀವ. ಎಸ್ ಮಾಡಿದೀವಿ. ನಮ್ಮ ಒಂದು ಕರ್ನಾಟಕದ ಭೂಗೋಳ ಶಾಸ್ತ್ರದ ಒಂದು ಪ್ಲೇಲಿಸ್ಟ್ ಹೋದ್ರೆ ಅಲ್ಲಿ ನದಿ ವ್ಯವಸ್ಥೆ ಅಂತ ಪಾರ್ಟ್ 1 ಪಾರ್ಟ್ 2 ಇದೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಈ ನದಿ ವ್ಯವಸ್ಥೆಯಲ್ಲಿ ನೋಡಿ ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಜಲ ವಿಭಾಗ ವಾಟರ್ ಡಿವೈಡೆಡ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ. ಸೊ ನಮ್ಮ ಕಂಪ್ಲೀಟ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಬಹುತೇಕ ನದಿಗಳು ಡೆಂಡ್ರಿಟ್ರಿಕ್ ಪ್ಯಾಟರ್ನ್ ಅಲ್ಲೇ ಇರ್ತಕ್ಕಂಥದ್ದು. ಯಾವುದು? ಕೃಷ್ಣ, ಕಾವೇರಿ ನದಿ ವ್ಯವಸ್ಥೆಗಳು ಮುಖ್ಯ ಉದಾಹರಣೆ. ಇನ್ನು ಮಂಜ್ರಾ, ಅದನ್ನು ಕೂಡ ಕೊಟ್ಟಿದ್ದೀನಿ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ಮುಖ್ಯ ನದಿಗೆ ವಿರುದ್ಧ ದಿಕ್ಕಿನಿಂದ ಹರಿದು ಸೇರ್ತಕ್ಕಂಥದ್ದು. ಓಕೆ, ಗೋದಾವರಿಗೆ ಸೇರ್ತಕ್ಕಂಥದ್ದು. ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅಂದ್ರೆ ಮುಖ್ಯ ನದಿಗೆ ವಿರುದ್ಧ ದಿಕ್ಕಿಂದ ಹರಿದು ನದಿಯನ್ನ ಸೇರ್ತಕ್ಕಂಥದ್ದು, ಮಂಜ್ರಾ ನದಿಯನ್ನ ಸೇರುತ್ತೆ. ಸೊ ಈ ತರದೆಲ್ಲ ನಾವು ನೋಡ್ಬೋದು. ಪ್ಯಾರಲ್ ಅಗೇನ್, ನಾವು ಪ್ಯಾರಲ್ ಅಂದ ತಕ್ಷಣ ನೀವು ನಮ್ಮ ಬೇರೆ ಬೇರೆ, ನನಗೆ ಒಂದು ಉದಾಹರಣೆ ಕೂಡ ಕೊಟ್ಟೆ. ನಂದಿದುರ್ಗ ವ್ಯವಸ್ಥೆ ವೃತ್ತಾಕಾರ ರೇಡಿಯಲ್ ಇದೆ. ಓಕೆ, ಸೊ ಇವೆಲ್ಲ ಕೂಡ ನಾವು ಮಾಡಿದ್ವಿ. ಜಲ ವಿಭಾಜಕ ಅಂದ್ರೆ ಏನು, ಓಕೆ, ಇವೆಲ್ಲ ದಯವಿಟ್ಟು ನೋಡ್ಕೊಂಡಿಲ್ಲ ಅಂದ್ರೆ ಓದ್ಕೊಳ್ಳಿ ಸ್ನೇಹಿತರೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಗಳಿಗೆ. ಯಾವ ವ್ಯವಸ್ಥೆಗಳಿದೆ ನೋಡಿದಾಗ ಹೆಂಗ್ ಕಾಣುತ್ತೆ ಅದು ಅದರ ಮೇಲೆ. ಫೈನ್ ಸರ್, ಓಕೆ ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕರ್ನಾಟಕ ಅತಿ ತೇವಾಂಶದ ಸ್ಥಳಗಳು ನೋಡಿ. ಇದೆಲ್ಲ ಸ್ಟ್ಯಾಟಿಕ್ ಪೋರ್ಷನ್, ನಿಮ್ಗೆ ಪಿ ಸಿಗೆ ಹೇಳಿ ಮಾಡಿಸ್ತಾ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆಲ್ಲ, ಪಿ ಸಿ ವಿಲೇಜ್ ಅಕೌಂಟೆಂಟ್ಗೆಲ್ಲ. ಓಕೆ ನೋಡಿ, ಇಲ್ಲೂ ಕೂಡ ನಿಮ್ಗೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಅಂದ್ರೆ ಆ ಒಂದು ಈಗ ಫಾರ್ ಎಕ್ಸಾಂಪಲ್ ಹಳೆ ಮೈಸೂರು ಭಾಗ, ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ, ಈ ಕಡೆ ಇರೋರ್ಗು ಒಂದಷ್ಟು ಪ್ಲೇಸಸ್ ಈ ಕಡೆ ಸೈಡ್ ಕೇಳಿದ್ರೆ ಹೇಳ್ಬಿಡ್ತೀರಾ. ಆ ಕಡೆ ನಿಮ್ಗೆ ಏನಂತ ಕರಿತೀವಿ, ಮುಂಬೈ ಕರ್ನಾಟಕ ಅಂತ ಏನ್ ಕರಿತೀವಿ, ಬೆಳಗಾಂ, ಹುಬ್ಳಿ, ಧಾರವಾಡ, ಆ ಕಡೆ ಇರೋ ಪ್ಲೇಸ್ ಅವ್ರಿಗೆ ಗೊತ್ತಿರುತ್ತೆ ಯೂಶಲಿ ಅಲ್ವಾ. ಸೊ ಆ ತರ ಈ ಕಡೆ ಬಂದು ಹೈದರಾಬಾದ್ ಕರ್ನಾಟಕ. ಸೊ ಈ ತರ ಇದ್ದಾಗ ಅಲ್ಲಿ ಪ್ಲೇಸ್ ಗೊತ್ತಿರತ್ತೆ. ಇಲ್ಲ ಅಂತಂದ್ರೆ ಹೆಂಗೆ ಸರ್ ನೋಡಿ, ಇಲ್ಲಿ ಅಮಗಾಂವ್, ಓಕೆ, ಗಾಂವ್ ಅಂತ ಬರೋದಿಲ್ಲಿ ನಾವು ಮರಾಠಿ ಪ್ರದೇಶಗಳು. ಅಂದ್ರೆ ಮರಾಠಿ ಅಂತಂದ್ರೆ ಖಾನಾಪುರ್ ಅಂದ್ರೆ ಬೆಳಗಾವಿ ಅಲ್ಲ ಸರ್. ಮುಂಡ್ರೋಟ್ ನೋಡಿ, ಹುಳಿಕಲ್ ನೋಡಿ, ಇದಂತೂ ಈಸಿ. ಹುಳಿಕಲ್, ಆಗುಂಬೆ ಬಂದು ನಿಮ್ಗೆ ತೀರ್ಥಹಳ್ಳಿ, ಹುಳಿಕಲ್ ಇವೆಲ್ಲ ಅಲ್ಲಿ ಶಿವಮೊಗ್ಗ, ಇದು ಹೊಸನಗರ. ಮುಂಡ್ರುಕೋಟ್ ಮಡಿಕೇರಿ, ಅಲ್ಲಿನ ಒಂದು ಈ ತರ ಒಂದಷ್ಟು ಪದಗಳು ನೀವು ನೋಡ್ಬೋದು. ಅಲ್ಲಿ ನೀವು ವಿರಾಜ್ಪೇಟ್, ಮುಂಡ್ರುಕೋಟ್, ಸುಳ್ಯ, ಈ ತರ ಎಲ್ಲ ಪದಗಳು. ಓಕೆ, ಯಾವ್ದು ಕರೆಕ್ಟ್ ಆನ್ಸರ್ ಅಲ್ಲಿಗೆ? ಎಗೆ 1, ಬಿಗೆ 4, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಹುಳಿಕಲ್ ಘಾಟ್ ನಿಮ್ಗೆ ಗೊತ್ತಿದೆ ಸರ್. ಹುಳಿಕಲ್ ಘಾಟ್ ಅಂದ್ರೆ ಆಗುಂಬೆ ಘಾಟ್ ಇದೆ. ಏನ್ ಹೇಳುತ್ತೆ ಆಗುಂಬೆ ಯಾವುದು? ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿ. ಹುಳಿಕಲ್ ಶಿವಮೊಗ್ಗ, ಕುಂದಾಪುರ. ಸೊ ಶಿವಮೊಗ್ಗದಲ್ಲಿ ಬರ್ತಕ್ಕಂಥದ್ದು 2 ಪ್ಲೇಸ್ಗಳು. ಹೊಸನಗರ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡಿರುವ ಅಳಿವೆ ಎಸ್ಚುರಿಗಳು. ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ ಕರಾವಳಿ ಇರೋದು ಪಶ್ಚಿಮಕ್ಕೆ. ಪಶ್ಚಿಮ ಅಂದ ತಕ್ಷಣ ನಿಮಗೆ ಏನಾಗುತ್ತೆ, ನದಿ ಮುಖ ಬರಲ್ಲ, ಅಳಿವೆಗಳು ಬರುತ್ತೆ. ಎಸ್ಚುರಿ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಎಸ್ಚುರಿ ಅಂತ ಕರಿತೀವಿ. ಅಂದ್ರೆ ಏನು, ನಿಮಗೆ ದೊಡ್ಡದಾದ ಒಂದು ಈ ತರ ಅಗಲವಾದ ಒಂದು ಬುಕ್ಕಜ ಭೂಮಿ ಇರಲ್ಲ, ಕಿರಿದಾಗಿ ಬಂದು ಸೇರ್ತಕ್ಕಂಥದ್ದು. ಓಕೆ, ಇಲ್ಲಿ ನಿಮಗೆ ಹೆಚ್ಚು ಹೂಳನ್ನು ತಂದಿರಲ್ಲ, ದೊಡ್ಡದಾದ ನಿಮಗೆ ಪೂರ್ವ ಕರಾವಳಿ ತರ ಇರಲ್ಲ. ಸೊ ಇಲ್ಲಿ ಉತ್ತರದಿಂದ ದಕ್ಷಿಣ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಮ್ಯಾಪ್ ಅಂತ ಹಿಂಗ್ ತಗೊಂಡ್ರೆ, ಓಕೆ, ಐ ಆಮ್ ನಾಟ್ ಗುಡ್ ಇನ್ ಮ್ಯಾಪ್. ಇಲ್ಲಿ ಉತ್ತರ ಅಂದ್ರೆ ಇದು, ದಕ್ಷಿಣ ಅಂದ್ರೆ ಸೌತ್ ಇದು. ಸೊ ಹಿಂಗೆ ನಾವು ಬರೋದಾದ್ರೆ ಫಸ್ಟ್ ಯಾವ್ದು ಬರುತ್ತೆ? ಅಗೇನ್ ಇಲ್ಲೂ ಕೂಡ ಅಷ್ಟೇ, ನಿಮ್ಮ ಇದೇ ಜಿಗೆ ಸರಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಅಥವಾ ಪ್ರೀವಿಯಸ್ ಕ್ವಶನ್ಸ್ ಚೆಕ್ ಮಾಡಿ ನಾವು ಮಾಡಿರೋದು ಜಿಯೋಗ್ರಫಿದು. ಅಲ್ಲಿ ಇದನ್ನು ಕೂಡ ಕವರ್ ಮಾಡಿದ್ದೀನಿ ನಿಮ್ಗೆ. ಇದನ್ನ ಕೇಳಿದ್ದ ಇದೇ ತರ ಯಾವುದು ಬಂದರುಗಳನ್ನ ಕೇಳಿದ್ದ, ಈಗ ಅಳಿವೆಗಳನ್ನ ಕೇಳಿದ್ದಾನೆ. ಸೊ ಬಂದರು ಅಳಿವೆ ಎಲ್ಲ ಅಕ್ಕಪಕ್ಕನೇ ಇರ್ತಾವಲ್ವಾ, ಎಲ್ಲಿ ಬಂದು ಸೇರುತ್ತೆ ಅದನ್ನ ನಾವು ಬಂದರು ಅಳಿವೆ ಅಲ್ಲೆಲ್ಲ ನಿರ್ಮಾಣ ಆಗಿರುತ್ತೆ. ಈಗ ತಡದಿ ಎಲ್ಲಿ ಬರುತ್ತೆ? ತಡದಿ ಸೀತಾ ಉದ್ಯಾನವರ ಗುರುಪುರ ಇದೆ, ತಡದಿ ಉದ್ಯಾನವರ ಸೀತಾ ಗುರುಪುರ ಇದೆ. ಸೊ ತಡದಿ ನಮಗೆ ಬರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸು. ಸೊ UK ನಿಮ್ಗೆ ಇಲ್ಲಿ UK ಬರುತ್ತೆ, ಆಮೇಲೆ ಉಡುಪಿ ಬರುತ್ತೆ, ಉಡುಪಿ, ಆಮೇಲೆ ನಿಮ್ಗೆ ದಕ್ಷಿಣ ಕನ್ನಡ ಬರುತ್ತೆ ಅಲ್ವಾ ಸರ್, ಕರಾವಳಿ ನೋಡಿದ್ರೆ. ಸೊ ಈ ತರ ನೋಡಿದಾಗ ಫಸ್ಟ್ ಯಾವ್ದು ತಡದಿ ಬರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಗಾನ್ ಆಯ್ತು. ಸೆಕೆಂಡ್ ಯಾವ್ದು ಬರುತ್ತೆ? ಮ್ಯಾಪ್ ತೋರಿಸ್ಬೇಕಾ?
ಓಕೆ, ಫಸ್ಟ್ ಆನ್ಸರ್ ಹೇಳ್ಬೋಣ, ಆಮೇಲೆ ಮ್ಯಾಪ್ ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಉದ್ಯಾನವರ, ಸೀತಾ, ಮತ್ತೆ ಯಾವ್ದು ನದಿಯಿಂದ ಆಗ್ತದೆ ಇದು, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಉದ್ಯಾನವರ ಬಂದು ನಿಮಗೆ ಇಲ್ಲಿ ತಡೆದಿ ಒಂದ್ ಕಡೆಯಿಂದ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆ ಅಗ್ನಾಶಿನಿ ನದಿಯಿಂದ ಆಗ್ತಕ್ಕಂಥದ್ದು. ಸೀತಾ ಬಂದು ಉಡುಪಿ ಜಿಲ್ಲೆ ಇರತಕ್ಕಂಥ. ಉದ್ಯಾನವರ ಉಡುಪಿ ಜಿಲ್ಲೆ, ಸೀತಾ ನದಿಯ ದಕ್ಷಿಣಕ್ಕಿದೆ, ಸ್ವಲ್ಪ ಅದ್ರ ಕೆಳಗಡೆ ಬರುತ್ತೆ. ಗುರುಪುರ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಸಮೀಪ ಬರುತ್ತೆ. ತಡದಿ ನಿಮಗೆ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಕುಮಟ ಹತ್ರ ನಾವು ನೋಡ್ಬೋದು. ಓಕೆ, ಮ್ಯಾಂಗ್ರೂ ಅರಣ್ಯಗಳನ್ನ ಅದರ ಸುತ್ತ ನಾವು ಅದರಲ್ಲಿ ನೋಡ್ಬೋದು. ಓಕೆ, ಇನ್ನು ಪ್ರಮುಖವಾಗಿ ಸೀತಾ ನದಿ, ಸೀತಾ ಸ್ವರ್ಣ ನದಿ ಮುಖಜ ಭೂಮಿ ಅಂತ ಕರಿತೀವಿ ಅದನ್ನ. ಓಕೆ, ಇದು ಕೂಡ ಸೀತಾ ಸ್ವರ್ಣ ಹಂಗರ್ಕಟ್ಟೆ ಕೋಡಿ ಬೆಂಗ್ರೆ ಬಳಿ ಒಂದು ನದಿ ಮುಖಜ ಭೂಮಿ ಅಂದ್ರೆ ಎಸ್ಚುರಿಯನ್ನ ಮಾಡುತ್ತೆ. ಇಲ್ಲಿ ಹಿನ್ನೀರಿನಲ್ಲಿ ಕೂಡ ರಾಫ್ಟಿಂಗ್ ಎಲ್ಲ ಕೂಡ ಮಾಡ್ತಾರೆ. ಮ್ಯಾಂಗ್ರೋವ್ ಕೂಡ ಅಲ್ಲಿ ನಾವು ನೋಡಬಹುದು. ಉದ್ಯಾನವರ ಬಂದು ಮಲ್ಪೆ ಹತ್ರ, ಉಡುಪಿ ಜಿಲ್ಲೆ ಹತ್ರ ಬರುತ್ತೆ. ಉದ್ಯಾನವರ ಉದಯಾವರ ಹೊಳೆ ಅಂತ ಕೂಡ ಕರಿತೀವಿ. ಸೀತಾ ಸ್ವರ್ಣ ಜಲನ ಪ್ರದೇಶದಲ್ಲಿ ದಕ್ಷಿಣದಲ್ಲಿರೋ ಜನಪ್ರಿಯ ನದಿ ಮುಖಜ ಭೂಮಿ ಇದು. ಹಾಗೆ ಗುರುಪುರ ನದಿ ಬಂದು ನಿಮಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಬಳಿ ನಾವು ಇದನ್ನು ನೋಡಬಹುದು. ನೇತ್ರಾವತಿ ನದಿಯೊಂದಿಗೆ ಫಲ್ಗುಣಿ ನದಿ ಅಂತಕ್ಕಂಥದ್ದು ಇಲ್ಲಿ ವಿಲೀನಗೊಂಡು ಮಂಗಳೂರಿನಲ್ಲಿ ಹಂಚಿಕೆಯ ನಂತರ ನದಿ ಮುಖಜ ಭೂಮಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನಿಮಗೆ ಈ ಮ್ಯಾಪ್ ನಿಮ್ಗೆ ನೆನಪೇ ಇರುತ್ತೆ, ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಇದು ಮತ್ತೆ ಇವೆಲ್ಲ ನೋಡಿ, ತಡದಿ ಬಂದು ಇಲ್ಲಿದೆ ನೋಡಿ, ಗೋಕರ್ಣ ಹತ್ರ, ಇಲ್ಲಿ ಗೋಕರ್ಣ ಇದೆ ನೋಡಿ, ಇಲ್ಲಿ ತಡದಿ. 1 or 2 ಆಪ್ಷನ್ಸ್ ಗೊತ್ತಿದ್ರು ಮಾಡ್ಬೋದು, ಅದನ್ನೇ ಹೇಳ್ತಾರೆ ಅಂತ ನಿಮಗೆ. ಇಲ್ಲೂ ಇರಬಹುದು, ಈ ಮ್ಯಾಪ್ ಅಲ್ಲೂ ಅಷ್ಟೇ. ಇದೆಲ್ಲ ಏನ್ ಹೇಳಿ, ಇದೆಲ್ಲ ಬಂದರುಗಳನ್ನ ನಾನು ಕೊಟ್ಟಿರೋದು. ಕೇಳಿದ್ದ ಬಂದರುಗಳನ್ನ ನಾರ್ತ್ ಇಂದ ಸೌತ್ ಅಥವಾ ಸೌತ್ ಇಂದ ನಾರ್ತ್ ಜೋಡಿಸಿ ಅಂತ ಕೇಳಿದ್ದ. ಮತ್ತೆ ಅದು ಒಂದಲ್ಲದೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಕೇಳಿದ್ದ. 2 ರೀತಿ ಕ್ವಶನ್ಸ್ ಬಂದಿತ್ತು. KEAಲೂ ಬಂದಿತ್ತು, KPSCಲೂ ಬಂದಿತ್ತು. ಓಕೆ, ಪ್ರತಿಯೊಂದು ಇಲ್ಲಿ ಸಣ್ಣ ಸಣ್ಣದಿದ್ರು ಕೂಡ ಮ್ಯಾಕ್ಸಿಮೈಸ್ ಮಾಡಿ ನೀವು ನೋಡ್ತಕ್ಕಂಥದ್ದು ಆಗ್ಬೇಕು ಸ್ನೇಹಿತರೆ. ಓಕೆ, ಪ್ರತಿಯೊಂದು ಇಲ್ಲಿ ಓದ್ತಾ ಹೇಳ್ತಾ ಇದನ್ನ ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ಕೀಪ್ ಇಟ್ ಯುವರ್ ಸೆಲ್ಫ್. ಓಕೆ, ಸ್ಟಡಿ ಮಾಡಿ, ಪ್ರತಿಯೊಂದನ್ನು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡಿ ನೋಡಕ್ ಟ್ರೈ ಮಾಡಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಅಂದ್ರೆ ನಿಮಗೊಂದು ಹಿಂಟ್ ಕೊಡ್ತಾ ಇದ್ದೀನಿ, ಹೆಂಗ್ ಬರ್ತಾ ಇದೆ, ಏನು ಓದಬೇಕು, ಯಾವ ತರ ಓದಬೇಕು ಅಂತ. ಸೊ ಅದಕ್ಕೆ ಸೋರ್ಸ್ ಕೊಡ್ತಾ ಇದ್ದೀನಿ, ದಟ್ ಯು ಹ್ಯಾವ್ ಟು ಟೇಕ್ ಇಟ್ ಅಂಡ್ ಯು ಹ್ಯಾವ್ ಟು ರೀಡ್ ಅಷ್ಟೇ. ನೆಕ್ಸ್ಟ್, ಮಾರುತಗಳು, ರಾಷ್ಟ್ರಗಳು. ನೋಡಿ, ಇದು ಸಿಂಪಲ್, ಇವೆಲ್ಲ ನಿಮ್ಗೆ PC VAO ಲೆವೆಲ್ ಕ್ವಶನ್ಸ್ಗಳೇನೆ. KL ಬಂದಿದೆ ಈ ವರ್ಷ. ಬರ್ಗ್ ಅಂತಕ್ಕಂಥದ್ದು ಸ್ಥಳೀಯ ಮಾರುತ ಅಂತ ಗೊತ್ತು, ಲೋಕಲ್ ಮೀನ್ಸ್ ಅಂತ ಕರಿತೀವಿ. ಭಾರತದ್ದು ಲೂ, ಇಲ್ಲೇ ಲೂ ನೋಡಿ, ಭಾರತ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಹಾಕ್ಬಿಡಬಹುದು. D4 ಎಲ್ಲಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ, ಕಾಮ್ಕತನ್. ಬರ್ಗ್ ಸೌತ್ ಆಫ್ರಿಕಾದಲ್ಲಿ ನಾವು ಕರಿತೀವಿ, ದಕ್ಷಿಣ ಆಫ್ರಿಕಾದಲ್ಲಿ. ಬೋರಾ ಇಟಲಿಯಲ್ಲಿ ನಾವು ಕರಿತೀವಿ. ಸಂಠಾನ ಉತ್ತರ ಅಮೆರಿಕ. ಸೊ ಹಾಗಾದ್ರೆ ಯಾವ ಆಪ್ಷನ್ಸ್ ಕರೆಕ್ಟು? ಬರ್ಗ್ 4, D ಗೆ 4, B ಗೆ 3, ಸರಿ B ಗೆ 4, ಏನಾಯ್ತು, A ಗೆ 4 ಅಲ್ವಾ? ಓಕೆ, A ಗೆ 4, D ಗೆ 1. ಓಕೆ, ಇದು ತಪ್ಪಾಗ್ಬೇಕು ನಾನು. D ಗೆ 1, A ಗೆ 4, ಸೊ ಆಪ್ಷನ್ 2 ಇದು ಸರಿ, ಇದು ಸರಿ. ಓಕೆ, D ಗೆ 1, A ಗೆ 4. ಓಕೆ ಫೈನ್ ಸರ್, ನಾನು ನಿಮಗೆ ತೋರಿಸ್ತೇನೆ, ಲಿಸ್ಟ್ ಕೊಡ್ತೀನಿ. ಮತ್ತೆ ಇನ್ನೊಂದು ಕೇಳ್ತಾನೆ, ಟ್ರಾಪಿಕಲ್ ಸೈಕ್ಲೋನ್ಸ್. ಟ್ರಾಪಿಕಲ್ ಅಂದ್ರೆ ಸಮಭಾಜಕ ವೃತ್ತದ ಆಸುಪಾಸಲ್ಲಿ ಸೈಕ್ಲೋನ್ಸ್ ಬರತಕ್ಕಂಥದ್ದು, ಬೇರೆ ಬೇರೆ ದೇಶ ಅಥವಾ ಖಂಡಗಳಲ್ಲಿ ಬೇರೆ ಬೇರೆ ಹೆಸರು, ಇದನ್ನು ಕೂಡ ಕೇಳ್ತಾನೆ ನಿಮಗೆ. ಈಗ ನಾವು ಸೈಕ್ಲೋನ್ ಅಂತ ಏನ್ ಕರಿತೀವಿ, ಅದನ್ನ ಬೇರೆ ಕಡೆ ನಿಮಗೆ ಆಸ್ಟ್ರೇಲಿಯಾ ಈ ಕಡೆ ಬಂದ್ರೆ ವಿಲ್ಲೀಸ್ ಅಂತ ಕರೀತಾರೆ. ಓಕೆ, ಜಪಾನ್ ಹತ್ರ ಟೈಫೂನ್ ಅಂತ ಕರೀತಾರೆ. ಓಕೆ, ಸೊ ಆತರ ಹುರಿಕೇನ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು, ನಾನು ಇಲ್ಲಿ ಲಿಸ್ಟ್ ಕೊಡ್ತೇನೆ. ಚೀನುಕ್, ಫುಂಕ್, ಸಿರಾಕೋ, ಹರ್ಮಟರ್, ಮಿಸ್ಟ್ರಲ್, ಬೋರಾ, ವಿಲ್ಲಿ, ನಾಸ್ಟಲ್, ಲ್ಯಾವೆಂಡರ್, ಟಾರ್ನಾಡೋ, ಲೂ, ಬರ್ಗ್, ಟೈಫೂನ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಈ ಸರ್ ಬೇಸಿಕ್ ಕ್ವಶನ್ಸ್ಗಳು ನಿಮಗೆ VAO PC ಲೆವೆಲ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಅಂಡ್ ಇದು KEAಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ಬರ್ತೇನೆ, ಭಾರತ ಸರೋವರಗಳಿಗೆ ಸಂಬಂಧಿಸಿದಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಹಂಚಿಕೆಯಾಗಿರುವ ಸರಿಯಾದ ಕ್ರಮ. ಅಲ್ಟಿಮೇಟ್ ಕ್ವಶನ್, ಮ್ಯಾಪ್ ಬೇಸ್ಡ್ ವಿತ್ ನಿಮಗೆ ಸರೋವರ ಯಾವ ರಾಜ್ಯದಲ್ಲಿ ಬರುತ್ತೆ ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡಿ, ಸಾಂಬಾರ್ ಸರೋವರ ಇದೆ, ಉಲ್ಲಾರ್ ಸರೋವರ ಇದೆ, ಹುಲಿಕ್ಯಾಟ್ ಇದೆ, ಕೊಲ್ಲೇರು. ಹೇಳ್ತೀರಾ ಯಾವುದು ಅಂತ? ಸಾಂಬಾರ್ ರಾಜಸ್ಥಾನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸಾಂಬಾರ್ ಉಪ್ಪು ನೀರಿನ ಸರೋವರ ಅಂತ. ಹುಲಿಕ್ಯಾಟ್ ನಿಮ್ಗೆ ಈ ಕಡೆ ಆಂಧ್ರ, ಈ ಕಡೆ ನಾವು ಬಂದ್ರೆ ಕೊಲ್ಲೇರು, ಇವೆಲ್ಲ ಗೊತ್ತಾಗತ್ತೆ. ಉಲ್ಲಾರ್ ಎಲ್ಲಿ ಬರುತ್ತೆ? ಜಮ್ಮು ಅಂಡ್ ಕೆ ಅಲ್ವಾ? ಸೊ ಜಮ್ಮು ಅಂಡ್ ಕಾಶ್ಮೀರ ಮೇಲ್ಗಡೆ ಇದೆ. ಪಶ್ಚಿಮ ಅಂದ್ರೆ ಪೂರ್ವ ಅಂದ್ರೆ ಹಿಂಗ್ ಬರಬೇಕು. ಭಾರತದ ಮ್ಯಾಪ್ ನೀವು ಹಿಂಗ್ ತಗೊಂಡ್ರೆ ಹಿಂಗೆ
ಹಿಂಗೆ ತಗೊಂಡ್ರೆ ಪಶ್ಚಿಮದಿಂದ ಪೂರ್ವಕ್ಕೆ, ಈಗ ನಿಮ್ಗೆ ಜಮ್ಮು ಕಾಶ್ಮೀರದಲ್ಲಿ ಉಲ್ಲಾರ್ ಬಂದ್ರೆ ಸಾಂಬಾರ್ ಇಲ್ಲೆಲ್ಲೋ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ. ಆ ಥರ ನಾನು ಮ್ಯಾಪಲ್ಲಿ ತೋರಿಸ್ತೀನಿ ನಿಮ್ಗೆ, ನೋ ನೀಡ್ ಟು ವರಿ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಯಾವ್ದು ಹೇಳ್ಬೋಣ. ಸೊ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ಜಮ್ಮು ಕಾಶ್ಮೀರ, ರಾಜಸ್ಥಾನ ಆಗಿರ್ಬೋದು, ಪುಲಿಕ್ಯಾಟ್ ಅಂಡ್ ಕೊಲ್ಲೇರು ನಿಮಗೆ ಆಂಧ್ರ ಮತ್ತು ತಮಿಳುನಾಡು ಥರ ಬರತಕ್ಕಂಥದ್ದು. ಇಲ್ಲಿ 2 ಮ್ಯಾಪ್ ಕೊಟ್ಟಿದ್ದೀನಿ, ಯಾಕೆ ಅಂದರೆ ಒಂದು ಯಾವುದೋ ಕ್ಲಿಯರ್ ಕಾಣುತ್ತೆ ನಿಮಗೆ, ಅದನ್ನು ನೋಡ್ಕೋಬೋದು ಅಂತ. ಇಲ್ಲಿ ನೋಡಿ ನಾನು ತೋರಿಸ್ಬಿಡ್ತೀನಿ, ಇಲ್ಲಿ ಮಾರ್ಕ್ ಮಾಡಿ ನಿಮಗೆ. ಉಲ್ಲಾರ್ ಲೇಕ್ ಇಲ್ಲಿದೆ ನೋಡಿ. ಓಕೆ, ಲೈನ್ ಎಳೆದ್ಬೋಣ ಪಶ್ಚಿಮದಿಂದ ಪೂರ್ವ ಹಿಂಗೆ. ಓಕೆ, ಈ ಲೈನ್ ಎಳೆದ್ಬೋಣ. ಇಲ್ಲಿ ಕೊಟ್ಟಿದ್ದೀನಿ ನನಗೂ ಯಾವ ಯಾವ ಡಿಗ್ರಿ ಒಂದು ಈಸ್ಟ್ ಅಲ್ಲಿ ಬರುತ್ತೆ ಅಂತ, ಬಟ್ ಸ್ಟಿಲ್ ಮ್ಯಾಪ್ ಅಲ್ಲಿ ತೋರಿಸಿ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಲೈನ್ ಎಳೆದ್ಬೋಣ. ಆಮೇಲೆ ಇಲ್ಲಿ ಸಾಂಬಾರ್ ಲೇಕ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಫಸ್ಟು ಹಿಂಗೋದ್ರೆ, ಇದು ಸೆಕೆಂಡು ಹಿಂಗೋದ್ರೆ ಅಲ್ವಾ. ಆಮೇಲೆ ನಮಗೆ ಯಾವ್ದು ಬೇಕು, ಕೊಲ್ಲೇರು ಬರುತ್ತಾ, ಪುಲಿಕ್ಯಾಟ್ ಬರುತ್ತೆ. ಸಾರಿ, ಪುಲಿಕ್ಯಾಟ್ ಬರುತ್ತೆ. ಇಲ್ಲಿ ನೋಡಿ ಹಿಂಗೆ ಲೈನ್ ಹೇಳಿದ್ರೆ ನಿಮಗೆ ಇದು ಬರುತ್ತೆ. ಆಮೇಲೆ ಈ ಕಡೆ ನಿಮಗೆ ಕೊಲ್ಲೇರು ಬರೋದು. ಸೊ ಪುಲಿಕ್ಯಾಟ್ ಆದ್ಮೇಲೆ ಕೊಲ್ಲೇರು ಬರೋದು ಅಲ್ವಾ ಸರ್. ಸೊ ಕರೆಕ್ಟ್ ಆಗಿದೆಯಾ, ಪುಲಿಕ್ಯಾಟ್ ಆದ್ಮೇಲೆ ಕೊಲ್ಲೇರು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಮತ್ತೆ ಇಲ್ಲಿ ಹೈಲೈಟ್ ಮಾಡಿರೋದು ನೋಡಿ, ಇದು ಫ್ರೆಶ್ ವಾಟರ್, ಸಾಲ್ಟ್ ವಾಟರ್ ಅಥವಾ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಹಿನ್ನೀರು ಅಥವಾ ನಿಮಗೆ ಉಪ್ಪು ನೀರಿನ ಸರೋವರ. ಈ ಒಂದು ಬ್ಲೂ ಇರೋದು ನಿಮಗೆ ಸಿಹಿ ನೀರಿನ ಸರೋವರ. ಇದು ಕೊಟ್ಟಿರೋದು ನೋಡ್ಕೊಳ್ಳಿ ಒಂದ್ಸಲ. ಇದೆಲ್ಲ ಯಾವ್ಯಾವ ರಾಜ್ಯ ಏನು ಅಂತ ವೆರಿ ಇಂಪಾರ್ಟೆಂಟ್ ನಿಮಗೆ. ಓಕೆ, ಒಂದಿವಸ ಬರೆಯೋದು ಕೇಳ್ಬೋದು. ನೋಡಿ ಹೇಳ್ತಾ ನಮಗೆ ಪ್ಲೇಸಸ್ಗಳ ಬಗ್ಗೆ ಕೇಳಿದ್ದಾಯ್ತಾರಲ್ವಾ. ಈಗ ಉಲ್ಟಾ ಈಗೇನೋ ಸರೋವರ ಬಗ್ಗೆ ಕೇಳಿದಾನೆ. ಬೇಕಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು, ನದಿಗಳು ಮೇಲಿಂದ ಕೆಳಗ್ ತನಕ ಯಾವ್ದು ಫಸ್ಟ್ ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವ್ದು ಬರುತ್ತೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಸೊ ಹಿಂಗ್ ಬೇಕಾದ್ರೆ ಕೇಳ್ಬೋದು. ಓಕೆ, ಇದು ಸಿಂಪಲ್ ಕ್ವಶನ್ ಅಂದ್ರೆ ಓದಿದ್ರೆ ಸಿಂಪಲ್. ಉಪನದಿ ಬಗ್ಗೆ ಕೇಳಿದ ಅಷ್ಟೇ. ಕಾಳಿ ಗಂಡಕ್, ಇದೊಂದು ಗಂಡಕ್ನ ಉಪನದಿ ಅಂತ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಭೂರಿ ಗಂಡಕ್ ಕಾಳಿ ಗಂಡಕ್ನ ಉಪನದಿ ಅಲ್ಲ, ಭೂರಿ ಗಂಡಕ್ ಅನ್ನೋದು ಡೈರೆಕ್ಟ್ ಆಗಿ ನಿಮಗೆ ಗಂಗಾಕ್ ಸೇರ್ತಕ್ಕಂಥದ್ದು. ಸೊ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಏನ್ ಮಾತ್ರ ಕರೆಕ್ಟ್. ಇಲ್ಲಿ ನೋಡ್ಬೋದು ಗಂಡಕ್ ಅಂತಕ್ಕಂಥದ್ದು ಇದೆ. ಇಲ್ಲಿ ತುಂಬಾ ನಾವು ಎಕ್ಸ್ಪ್ಲನೇಷನ್ ಅಗೇನ್ ಇದು ನಿಮಗೆ ಎಲ್ಲಿದೆ, ನಾವು ಇದ್ರಲ್ಲಿ ಮಾಡಿದೀವಿ, ಯಾವ್ದ್ರಲ್ಲಿ ನದಿಗಳಲ್ಲಿ ಹೋಗಿ ನೋಡಿದ್ರೆ ಗೊತ್ತಿರುತ್ತೆ. ಯಮುನಾ, ರಾಮಗಂಗಾ, ಘಾಘರ್, ಭೂರಿ, ಗಂಡಕ್. ಸೊ ಇದೆಲ್ಲ ಇದರ ಉಪನದಿಗಳು. ಯಾವುದು ಗಂಗಾ ನದಿಯ ಉಪನದಿಗಳು, ಅದರ ಜಲನಯನ ಪ್ರದೇಶ, ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ನೀವು ನೋಡ್ಬೋದು ಕಾಳಿ ಕೂಡ ಇಲ್ಲಿ ನೋಡ್ಬೋದು. ಓಕೆ, ತುಂಬಾ ಇನ್ನೂ ಇದು ಎಲ್ಲಾನು ಇರ್ತಕ್ಕಂಥದ್ದು ಒಂದು ಮ್ಯಾಪ್ ಇದೆ. ತುಂಬಾ ಸಣ್ಣ, ಅದು ನಿಮಗೆ ಇಲ್ಲಿ ಹಾಕಿದ್ರೆ ಕಾಣಲ್ಲ. ಅದಕ್ಕೆ ಇಲ್ಲಿ 2 ಮ್ಯಾಪ್ ತಗೊಂಡಿನಿ, ಅಲ್ಲರ್ಧ. ನೋ ಪ್ರಾಬ್ಲಮ್. ಇದನ್ನ ನೀವು ಥಿಯರಿಯಲ್ಲಿ ಕೂಡ ನಾವು ಹಾಕಿದೀವಿ, ಅಥವಾ ನಿಮ್ಮ ಹತ್ರ ಏನ್ ಸಿಗುತ್ತೆ ನಿಮ್ಗೆ ಮ್ಯಾಪ್, ನಿಮ್ಗೆ ಹೋಗಿ ಟೈಪ್ ಮಾಡಿದ್ರೆ ಸಿಗುತ್ತೆ. ನೋಡಿ ಅಲ್ಲ ಒಂದ್ಸಲ. ಓಕೆ, ಇಲ್ಲಿಂದ ಹಾಕಿ ನಿಮಗೆ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡಕ್ಕೆ ಆಗಲ್ಲ ಇಲ್ಲಿ ತುಂಬಾ. ಓಕೆ, ನಿಮಗೆ ಕಾಣಿಸಲ್ಲ, ಒಂದು ಕಾಣಿಸಿದ್ರೆ ಒಂದು ಕಾಣಲ್ಲ. ಓಕೆ, ಒಂದು ಕಾಣಿದ್ರೆ ಒಂದು ಕಾಣಲ್ಲ. ಇಲ್ಲಿ ಅರ್ಧಂಬರ್ಧ ಆಗ್ತದೆ, ಎಲ್ಲ ಒಟ್ಟಿಗೆ ಕಾಣಲ್ಲ. ಸೊ ಹಂಗಾಗಿ ನಾನು ತಗೊಂಡಿಲ್ಲ. ನೋ ಪ್ರಾಬ್ಲಮ್. ನಾನು ಹೇಳಿದ್ನಲ್ಲ, ನೀವು ಒಂದ್ಸಲ ಚೆಕ್ ಮಾಡಿ ಅದನ್ನು. ಓಕೆ, ಎಲ್ ನೀನೋ ವೆರಿ ಇಂಪಾರ್ಟೆಂಟ್. ಎಲ್ ನೀನೋ ನಾವು ಒಂದು ವಿಡಿಯೋನ ಮಾಡ್ತೀವಿ, ಎಲ್ ನೀನೋ ಲಾನಿನಾ ಎನ್ಸೋ ಅಂತ. ಚೆಕ್ ಮಾಡಿ ನೀವು. ಎಲ್ ನೀನೋ ಲಾನಿನಾ ಎನ್ಸೋ ಡೈಪೋಲ್ ಅಂತ ಹೇಳಿ ಪುನೀತ್ ಫೋರಮ್ ಅಂತ ಬೇಡ, ಇದೇನು ಹಾಕ್ಬೇಡ, ಬೇಡ. ಎಲ್ ನೀನೋ ಲಾನಿನಾ ಪುನೀತ್ ಫೋರಮ್ ಅಂತ ಹಾಕಿ ನಿಮಗೆ ಸಿಗುತ್ತೆ. ಅಲ್ಲಿ ಕ್ಲೀನ್ ಆಗಿ ಎಲ್ಲಾನು ಒಂದೇ ಹೊಡೆದು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದೆ. ಓಕೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್, ಯೂಶಲಿ ನಿಮಗೆ PUC ಲೆವೆಲ್ಗೆಲ್ಲ ಕೇಳೋದು ಎಲ್ ನೀನೋ ಅಂದ್ರೆ ಏನು, ಹೆಚ್ಚು ಮಳೆ ಬೀಳುತ್ತಾ, ಲಾನಿನಲ್ಲಿ ಹೆಚ್ಚು ಮಳೆ ಬೀಳುತ್ತಾ ಅಂತ, ಮತ್ತೆ ಇದು ಯಾವ ಕಾರಣಗಳಿಂದ ಆಗ್ತದೆ ಅಂತ. ಸಿಂಪಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಉಷ್ಣಾಂಶದ ವ್ಯತ್ಯಾಸ. ಹೌದು ಸರ್. ಎಲ್ಲಿ ಸರ್? ಪೆಸಿಫಿಕ್ ಸಾಗರ. ಎಲ್ಲಿ ಸರ್? ನಮ್ಮ ಸೌತ್, ದಕ್ಷಿಣ. ಮಾನ್ಸೂನ್ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕಂಡು ಬಂದಿದೆ. ಹೌದು. ಈಗ ನೋಡಿ, ಈ ವರ್ಷನೂ ಕೂಡ ನಿಮಗೆ ಎಷ್ಟೊತ್ತಿಗೆಲ್ಲ ಹೋದ ವರ್ಷದಲ್ಲಿ ನಿಮಗೆ ಮೇ ಜೂನಲ್ಲೆಲ್ಲ ತುಂಬಾ ಮಳೆ ಆಗ್ಬಿಟ್ಟಿತ್ತು. ಈ ಸಲ ಅಷ್ಟು ಮಳೆ ಕಾಣ್ತಾ ಇಲ್ಲ. ಓಕೆ, ಸಾಗರ ನೀರಿನ ಉಷ್ಣಾಂಶ ಹೆಚ್ಚುತ್ತಲೇ ಇದರ ಉಗಮದ ಪುನರಾವರ್ತನೆ ಹೆಚ್ಚಾಗಿದೆ. ಹೌದು. ಈಗ ಏನಾಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಪ್ರತಿ ವರ್ಷವೂ ನೋಡಿ, ಯಾವಾಗ್ಲೂ ಎಲ್ ನೀನೋ ಲಾ ನೀನೋ ಇದೆಯಲ್ಲ, ಒಂದು 7 years 6 years 5 to 7 years ಅಂತ ಕರಿತೀವಿ. ಆ ತರ ಒಂದು ಇಂಟರ್ವಲ್ ಅಲ್ಲಿ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಓಕೆ, ಸೊ ಆಪ್ಷನ್ ಡಿ ತಪ್ಪು. ಕೇವಲ 3 ಹೇಳಿಕೆಗಳು ಸರಿ. ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟ್. ಹೆಂಗೆ ಸರ್ ಇದು? ಐ ವಿಲ್ ಶೋ ಯು ನಿಮಗೆ. ಓಕೆ, ಇದು ಎಲ್ ನೀನೋ ನಾರ್ಮಲ್ ಇಯರ್. ನಾರ್ಮಲ್ ಅಂದ್ರೆ ಏನು?
ನಮಗೆ ಈ ಪೆಸಿಫಿಕ್ ಸಾಗರ ಏನಿದೆ ಇಲ್ಲಿ ಪೆರು ಕೋಸ್ಟ್ ಅಂತ ಕರಿತೀವಿ, ಪೆರು ಕೋಸ್ಟ್. ಇಲ್ಲಿ ನಮಗೆ ಏನಾಗಿರ್ಬೇಕು, ಇಲ್ಲಿ ಶೀತ ಇರಬೇಕು. ಶೀತ ಒಂದು ನಾವು ಕೋಲ್ಡ್ ವೇವ್ಸ್ ಅಂತ ಕರಿತೀವಿ. ಓಕೆ, ಈ ಕೋಲ್ಡ್ ವೇವ್ ಇದ್ದಾಗ ಇಲ್ಲಿ ನಿಮಗೆ ಕೋಲ್ಡ್ ಅಲ್ಲಿ ಇದ್ದಾಗ ಆವಿ ಆಗಲ್ಲ. ಸೊ ಇಲ್ಲಿ ಕೋಲ್ಡ್ ಇದ್ದಾಗ ಇಲ್ಲಿರ್ತಕ್ಕಂಥ ಹಾಟ್ ನಮ್ಗೆ ಇಲ್ಲಿಗೆ ಆಸ್ಟ್ರೇಲಿಯಾ ಈ ಒಂದು ಹಿಂದೂ ಮಹಾಸಾಗರ ಈ ಕೋಸ್ಟ್ಗೆ ಬರುತ್ತೆ. ಈ ಕೋಸ್ಟ್ಗೆ ಬಂದಾಗ ಇಲ್ಲಿ ಹಾಟ್ ಇದ್ರೆ ಇಲ್ಲಿ ಆವಿ ಆಗುತ್ತೆ, ಆವಿಯಾಗಿ ಈ ಕಡೆ ಕಂಪ್ಲೀಟ್ ಮಳೆ ಸುರಿಸುತ್ತೆ. ಅದೇ ನಿಮ್ಗೆ ಇದು ನಾರ್ಮಲ್ ಇಯರ್ ಯೂಶಲಿ ಹಿಂಗೆ ಆಗೋದು. ಸೊ ಇವಾಗ ಏನಾಗುತ್ತೆ, ಇದ್ರದ್ದು ಡೈಪೋಲ್, ಸದರನ್ ಡೈಪೋಲ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಹಿಂದೂ ಮಹಾಸಾಗರಕ್ಕೆ ಇದಕ್ಕೂ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಇಟ್ಟು ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ ಇಲ್ಲಿ ನಾನು. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ನಿಮಗೆ ಅಥವಾ ನೀವೇ ಸರ್ಚ್ ಮಾಡೋದು ಸಿಗುತ್ತೆ, ಎಲ್ ನೀನೋ ಲಾನಿನ ಪುನೀತ್ ಫೋರಂ ಅಂತ. ಓಕೆ, ಸೊ ಅವಾಗ ಏನಾಗುತ್ತೆ, ನಮ್ಗೆ ಮಳೆ ಬರುತ್ತೆ. ಈಗ ತುಂಬಾ ಮಳೆ ಬಂದ್ಬಿಡುತ್ತೆ, ಪ್ರವಾಹ ಅಂತೀವಲ್ಲ, ಯಾವಾಗ ಈ ಕಂಡೀಷನ್ ದುಪ್ಪಟ್ಟಾದಾಗ ನೋಡಿ, ನಾರ್ಮಲ್ ಕಂಡೀಷನ್ ಇಲ್ಲಿ ನೋಡಿ, ಹೀಟು ಇಲ್ಲಿ ತುಂಬಾ ಜಾಸ್ತಿ ಆಯ್ತು, ಅಲ್ಲಿ ಇಲ್ಲಾಗ್ಬೇಕು, ಇಲ್ಲಿ ತುಂಬಾ ಜಾಸ್ತಿ ಆದಾಗ ನಮ್ಗೆ ಇನ್ನೂ ಹೆಚ್ಚು ಮಳೆ ಬಂದು ನಿಮ್ಗೆ ಕೂರ್ಗಲ್ಲಿ ಏನಾಯ್ತು, ಕೇರಳದಲ್ಲಿ ಏನಾಯ್ತು, ಎಷ್ಟು ತುಂಗಭದ್ರಾ ಆ ಕಡೆಗಳ ಏನಾಯ್ತು, ಕೃಷ್ಣಾ ನದಿ ಕಡೆ ತೀರದಲ್ಲಿ ಏನಾಯ್ತು, ನಿಮ್ಗೆಲ್ಲ ಗೊತ್ತಿದೆ 4-5 ವರ್ಷದಿಂದ. ಸೊ ಆತರ ಇದು ತುಂಬಾ ಹೀಟ್ ಜನರೇಟ್ ಆಗ ಇದನ್ನ ಲಾನೀನಾ ಅಂತ ಕರಿತೀವಿ. ಸರ್ ಲಾನೀನಾ ಅಂದ್ರೆ ಹೆಚ್ಚು ಮಳೆ ಬರೋದು. ಎಲ್ ನೀನೋ ಅಂದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಕೋಲ್ಡ್ ಇರೋದ್ ಬದಲು ಹೀಟ್ ಇಲ್ಲ ಜಾಸ್ತಿ ಆಗುತ್ತೆ ಸರ್ಕ್ಯುಲೇಷನ್ ಅಲ್ಲಿ. ಓಕೆ, ಇಲ್ಲಿ ಸರ್ಕ್ಯುಲೇಷನ್ ಹೀಟ್ ಜಾಸ್ತಿ ಆದಾಗ ಇದು ಹೆಂಗಾಗುತ್ತೆ ಏನೋ ಹೇಗೆ ನಾವು ವಿಡಿಯೋದಲ್ಲಿ ನೋಡಿ ಯಾಕೆ ಹಿಂಗಾಗುತ್ತೆ. ಸೊ ಇದರಿಂದ ಮಾರುತಗಳು ಹೆಂಗೆ ಎಫೆಕ್ಟ್ ಆಗುತ್ತೆ, ಇದು ಎಫೆಕ್ಟ್ ಮಾಡುತ್ತೆ ಇವಕ್ಕೆ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಏನು ಎಫೆಕ್ಟ್ ಮಾಡುತ್ತೆ, ಮಾರುತಗಳಿಂದ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಹೀಟ್ ಪೆರು ಕೋಸ್ಟಲ್ ನಿಮ್ಗೆ ಆದಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ಮೇಲಿನ ಒಂದು ಇದು ಶೀತ ಏನೋ ವಾರ್ಮ್ ಕರೆಂಟ್ ಅಂತೀವಿ, ಇದು ಇಲ್ಲಿ ಬಂದಾಗ ಸಮುದ್ರದಲ್ಲಿ ಇಲ್ಲಿ ಶೀತ ಹೀಟ್ ಜಾಸ್ತಿ ಆದಾಗ ಇದು ಆವಿ ಆಗುತ್ತೆ ಇಲ್ಲಿ ಮೇಲ್ಗಡೆ. ಇಲ್ಲಿ ನಮಗೆ ಕನ್ವೆನ್ಷನಲ್ ಕರೆಂಟ್ ಬರುತ್ತೆ ಅಲ್ವಾ, ಮಳೆ ಬರ್ತಕ್ಕಂಥ. ಇಲ್ಲಿ ಏನಾಗುತ್ತೆ, ಇಲ್ಲಿ ಹೀಟ್ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಕೋಲ್ಡ್ ಈ ಕಡೆ ತಿಳುತ್ತೆ. ಸೊ ಇಲ್ಲಿ ಕೋಲ್ಡ್ ಜಾಸ್ತಿ ಆಯ್ತು, ಆವಾಗ ನಮಗೆ ಮಳೆ ಬರಲ್ಲ. ಆ ಕಂಡೀಷನ್ ಎಲ್ ನೀನೋ ಅಂತ ಕರಿತೀವಿ. ಎಲ್ ನೀನೋದಲ್ಲಿ ಮಳೆ ಕಮ್ಮಿ ಆಗುತ್ತೆ, ಮಾನ್ಸೂನ್ ಅನ್ನು ದುರ್ಬಲ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಹಿಂದೂ ಮಹಾಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ. ಓಕೆ, ಇದೇ ಕ್ವಶನ್ ಒಂದೊಂಥರ ಕೇಳಿದ್ದಾನೆ. ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಸಾಗರ ಪ್ರವಾಹಗಳು ಬೇಸಿಗೆ ಮತ್ತು ಚಳಿಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕಂಡು ಬರ್ತದೆ. ಹಿಂದೂ ಮಹಾಸಾಗರದ ಉತ್ತರದ ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ಸಾಗರ ಪ್ರವಾಹ. ಎಗೇನ್ ಇಲ್ಲೂ ಕೂಡ ಸಾಗರ ಪ್ರವಾಹಗಳು ಅಂತ ಸರ್ಚ್ ಮಾಡಿ, ಅಥವಾ ಓಷನ್ ಕರೆಂಟ್, ಓಷನ್, ಇವೆಲ್ಲ ಈ ಕಾನ್ಸೆಪ್ಟ್ಸ್ ಸ್ನೇಹಿತರೆ. ಅದಕ್ಕೆ ಸಪರೇಟ್ ಒಂದೊಂದು ವಿಡಿಯೋ ಮಾಡಿದೀನಿ ನಾನು. ಇವಾಗಲ್ಲ 5 ವರ್ಷದ ಹಿಂದೆ ಮಾಡಿರ್ತಕ್ಕಂಥದ್ದು. ಓಷನ್ ಕರೆಂಟ್ಸ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಪರೇಟ್ ವಿಡಿಯೋ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿರೋದಲ್ಲ, ಕನ್ನಡದಲ್ಲೇ ತಗೊಂಡಿದ್ದೀನಿ ಸ್ಲೈಡ್ಸ್ಗಳನ್ನ, ಹೋಗಿ ಚೆಕ್ ಮಾಡಿ. ಓಕೆ, ಯಾಕೆ ಹಂಗಾಗತ್ತೆ, ಉತ್ತರ ಭಾಗದಲ್ಲಿ ಸಾಗರ ಪ್ರವಾಹ ಬೇಸಿಗೆ ಮತ್ತು ಚಳಿಗಳಲ್ಲಿ ಪರಸ್ಪರ ವಿರೋಧ ದಿಕ್ಕಿನಲ್ಲಿ ಕಂಡು ಬರುತ್ತೆ. ಹಿಂದೂ ಮಹಾಸಾಗರ ಅರ್ಧ ಸಾಗರವಾಗಿದ್ದು ಸಂಪೂರ್ಣವಾಗಿ ಉತ್ತರ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ವಿಸ್ತರಿಸಿಲ್ಲ. ಹಿಂದೂ ಮಹಾಸಾಗರ ಅಗೇನ್ ನೀವು ಮ್ಯಾಪ್ ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ ಸರ್. ಹಿಂದೂ ಮಹಾಸಾಗರ ನಾವು ಅಲ್ಲಿ ನೋಡ್ತೀವಿ, ಕಂಪ್ಲೀಟ್ ಮ್ಯಾಪ್ ನ ಹಿಂಗ್ ಓಪನ್ ಮಾಡಿದ್ರೆ ಭಾರತ ಇಲ್ಲಿ ಏನ್ ಬರುತ್ತೆ, ಸಮಭಾಜಕ ವೃತ್ತ ಇಲ್ಲೇನು ಹೋಗ್ತದೆ, ನೀವು ಇಲ್ಲಿ ಮಾತ್ರ ನೋಡ್ತೀರಾ ಅಷ್ಟೇ. ಹಿಂದೂ ಮಹಾಸಾಗರ ಅಂದ್ರೆ ಅರ್ಧ ಸಾಗರವಾಗಿ ಸಂಪೂರ್ಣವಾಗಿ ಉತ್ತರ ದಕ್ಷಿಣಾರ್ಧಗಳು ವಿಸ್ತರಿಸಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅಲ್ಲ. ಸಂಪೂರ್ಣವಾಗಿ ವಿಸ್ತರಿಸಿದ್ಯಾ? ಇಲ್ಲ, ಕರೆಕ್ಟ್ ಇದೆ ಇದು. ಯಾಕೆಂದ್ರೆ ಇಲ್ಲಿ ನಮ್ಗೆ ದಕ್ಷಿಣದಲ್ಲಿ ಹೆಚ್ಚು ನಾವು ನೋಡ್ತೀವಿ, ಉತ್ತರಕ್ಕೆ ತುಂಬಾ ಇಲ್ಲ ನಮಗೆ ಇಲ್ಲಿ ತನಕ ಮಾತ್ರ ನೋಡಕ್ ಸಾಧ್ಯ ಅಲ್ವಾ ಸರ್. ಅಂಡ್ ಇದು ಕೂಡ ಅಷ್ಟೇ, ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಸಾಗರ ಪ್ರವಾಹಗಳು ಬೇಸಿಗೆ ಮತ್ತು ಚಳಿಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತವೆ. ಹೌದು, ಇಲ್ಲಿ ಮ್ಯಾಪಲ್ಲಿ ತೋರ್ಸೋಣ. ಓಕೆ, ಎರಡು ಕರೆಕ್ಟ್ ಇದೆ. ಹಿಂದೂ ಮಹಾಸಾಗರ ಉತ್ತರದಲ್ಲಿ ಸಂಪೂರ್ಣವಾಗಿ ಭೂಭಾಗದಿಂದ ಆವೃತವಾಗಿದೆ. ಹೌದು ಸರ್, ಇದರಲ್ಲಿ ಕಂಪ್ಲೀಟ್ ಇಲ್ಲೆಲ್ಲ ಭೂಭಾಗ ಬರುತ್ತೆ ಉತ್ತರದಲ್ಲಿ, ಇದು ಕರೆಕ್ಟು. ಹಿಂದೂ ಮಹಾಸಾಗರದ ಸಾಗರದ ಪ್ರವಾಹಗಳ ಮೇಲೆ ಮಾನ್ಸೂನ್ ಮಾರುತಗಳ ಯಾವುದೇ ಪ್ರಭಾವ ಇರುವುದಿಲ್ಲ. ಎಗೇನ್ ದಿಸ್ ಇಸ್ ರಾಂಗ್. ನಮಗೆ ಹಿಂದೂ ಮಹಾಸಾಗರದಲ್ಲಿ ನಾನು ಹೇಳಿದ ಓಷನ್ ಡೈಪೋಲ್ ಅಂತ ಈ ಎಲ್ ನೀನೋ ಲಾನಿನ ಇದ್ರ ಮೇಲೆ ಹೆಂಗ್ ಪ್ರಭಾವ ಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ ಹೀಟ್ ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಇಲ್ಲಿಂದನೇ ಸೈಕ್ಲೋನು ಮಾನ್ಸೂನ್. ಈಗ ನಾನು ನಿಮಗೆ ಇಲ್ಲೊಂದು ಮ್ಯಾಪ್ ತೋರಿಸ್ದೆ, ಎಲ್ಲಿಂದ ಬರುತ್ತೆ ಮಾನ್ಸೂನ್ ನಮಗೆ, ಇಲ್ಲಿ ಹಿಂದೂ ಮಹಾಸಾಗರದಿಂದನೇ ಇಲ್ಲಿ ಮಾನ್ಸೂನಿಂಗ್ ಬರೋದು, ಇಲ್ಲಿ ಚೈನಾ ಈಗೆಲ್ಲ ಹೋಗ್ತಕ್ಕಂಥದ್ದು ಅಲ್ವಾ. ಸೊ ಆಪ್ಷನ್ ರಾಂಗ್, ಅದು ಬಿ, ಯಾವುದು ಡಿ. ಹಾಗಾದ್ರೆ ABC ಇಸ್ ದ ರೈಟ್ ಆನ್ಸರ್. ABC ಇದೆಯಾ? ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಓಕೆ, ನಾನು ತೋರಿಸ್ತೀನಿ ನಿಮಗೆ. ನಿಮಗೆ ಗೊತ್ತಿರಬೇಕು, ಈ ಒತ್ತಡ ಪಟ್ಟಿಗಳು ಒಂದು ಶಿಫ್ಟ್ ಆಗ್ತವೆ. ಓಕೆ, ಹೀಟ್ ಜಾಸ್ತಿ ಆದಾಗ 0 ಡಿಗ್ರಿ ಮೇಲೆ ಹೋಗ್ತದೆ. ಇದ್ರ ಬಗ್ಗೆ ಅಗೇನ್ ಅಂತರ್ ಉಷ್ಣವಲಯ ITCZ ಝೋನ್ ಅಂತ ಕರಿತೀವಿ. ಇದೆಲ್ಲ ಅಗೇನ್ ಆ ಕ್ವಶನ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಸರಿ ಇರುತ್ತೆ ಸ್ನೇಹಿತರೆ. ತುಂಬಾ ನಾನು ಡೀಟೇಲ್ ಹೇಳಕ್ ಹೋಗಲ್ಲ, ಜಸ್ಟ್ ಮ್ಯಾಪ್ ತಗೋತೀನಿ. ಇಲ್ಲಿ ನೋಡಿ, ನಿಮಗೆ ಇಂಡಿಯನ್ ಓಷನ್ಸ್ ನೀವು ನೋಡಿದ್ರೆ ನಿಮಗೆ ಇಲ್ಲಿ ನಮಗೆ ನೋಡಿ ಸಮಭಾಜಕ ವೃತ್ತ ನಿಮ್ಗೆ ಎಲ್ಲಿ ಬರುತ್ತೆ ಸರ್, ಇಲ್ಲಿದೆ 0 ಡಿಗ್ರಿ ಇಕ್ವಿಟೋರ್ ಅಲ್ವಾ ಸರ್. ಹಿಂದೂ ಮಹಾಸಾಗರ ನಿಮ್ಗೆ ಇಷ್ಟೇನೆ, ಹಿಂದೂ ಮಹಾಸಾಗರ
ಇಷ್ಟೇ ಅಲ್ವಾ ಸರ್. ಹಿಂದೂ ಮಹಾಸಾಗರ, ಇಲ್ಲಿ ಮೇಲ್ಗಡೆ ಅರಬ್ಬಿ ಅಂತೀವಿ, ಇಲ್ಲಿ ಬಂಗಾಳ ಅಂದ್ಬಿಡ್ತೀವಿ, ಈ ಕಡೆ ಬೇರೆ ಬೇರೆ ಹೆಸರು ಹೇಳ್ಬಿಡ್ತೀವಿ. ಇದು ಹಿಂದೂ ಮಹಾಸಾಗರ. ಓಷನ್ ನಿಮಗೆ ಪೆಸಿಫಿಕ್ ಆದ್ರೆ ನಿಮಗೆ ಈಕ್ವೇಟರ್ ಈ ಕಡೆ ನಾವು ನಾರ್ತ್ ಪೆಸಿಫಿಕ್ ಸಾಗರ ಅಂತ ಕರಿತೀವಿ, ಉತ್ತರ ದಕ್ಷಿಣ ಪೆಸಿಫಿಕ್, ಅಟ್ಲಾಂಟಿಕ್ ಅಷ್ಟೇ. ಇವೆಲ್ಲ ನಿಮಗೆ ಪೆಸಿಫಿಕ್ ಅಟ್ಲಾಂಟಿಕ್ ನಿಮಗೆ ಇಲ್ಲಿ ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ತನಕನೂ ವಿಸ್ತಾರ ಆಗಿದೆ. ಅದನ್ನ ನಾರ್ತ್ ಅಟ್ಲಾಂಟಿಕ್ ಅಂತ ಕರಿತೀವಿ, ಈ ಕಡೆ ಸೌತ್ ಅಟ್ಲಾಂಟಿಕ್ ಇಲ್ಲಿ ತನಕ ಕರಿತೀವಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಇಲ್ಲಿ ವಾರ್ಮ್ ಕೋಲ್ಡ್ ಮತ್ತೆ ಇದನ್ನ ನಿಮಗೆ ಬೇರೆ ಒಂದು ಇದರಲ್ಲಿ ಇದನ್ನ ಎರೇಸ್ ಮಾಡೋಣ, ಬೇರೆ ಕಲರ್ ಅಲ್ಲಿ ನಿಮಗೆ ಒಂದು ತೋರಿಸಿದ್ದೀನಿ. ಅಂದ್ರೆ ಶೀತ ಮಾರುತ, ಶೀತ ಇದು ಮತ್ತೆ ಉಷ್ಣ ಪ್ರವಾಹಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಇಲ್ಲಿ ನೋಡಿ, ಈಗ ಉತ್ತರಾರ್ಧಗೋಳಕ್ಕೂ ದಕ್ಷಿಣಾರ್ಧಗೋಳ ನೋಡಿ, ವಿರುದ್ಧ ದಿಕ್ಕು ಇದು ನೋಡಿ, ಹಿಂಗೆ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಈ 0 ಡಿಗ್ರಿ ಇದು, ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಇಲ್ಲೇನಾಗುತ್ತೆ, ಕ್ಲಾಕ್ ವೈಸ್ ಹೋಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು. ಓಕೆ, ಹಿಂದೂ ಮಹಾಸಾಗರ ಅದ್ರಲ್ಲಿ ಉತ್ತರ ಭಾಗದಲ್ಲಿ ಸಾಗರ ಪ್ರವಾಹ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕಂಡು ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದೆ ಅಗೇನ್, ಇದನ್ನ ನಾನು ನಿಮಗೆ ಓಷನ್ ಕರೆಂಟ್ ಅಂತ ಹೇಳಿ ಸಾಗರ ಪ್ರವಾಹಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಇವೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರ ಮಧ್ಯ, ಹಾಗಾಗಿ ಜಾಯ್ನ್ ಆಗಿ ಅಂತ ಹೇಳೋದು ನಾನು. ಸೊ ಇವೆಲ್ಲ ನೀವು ಓದಬೇಕು. ಕೇಳ್ತಾನೆ ಇದೆಲ್ಲ ಹೆಂಗಿದೆ, ಕ್ವಶನ್ಸ್ ಲೆವೆಲ್ ನೋಡಿ ಹೆಂಗಿದೆ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಇದನ್ನ ಹೇಳ್ತೀರಾ, ನಿಮ್ಗೆ ಹೋಮ್ವರ್ಕ್ ಮಾಡೋಣ. ಅಲೆಗಳಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಚಂದ್ರನ ಗುರುತ್ವಾಕರ್ಷಣ ಸೆಳೆತ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಸೂರ್ಯನ ಗುರುತ್ವಾಕರ್ಷಣ ಸೆಳೆತ ಉಬ್ಬರವಿಳಿತುವುದಾಗಿ ಪ್ರಮುಖ ಕಾರಣವಾಗಿದೆ. ಟೈಟ್ಸ್, ಓಕೆ, ಲಾಂಗ್ ಟೈಟ್ಸ್, ಶಾರ್ಟ್ ಟೈಟ್ಸ್ ಅಂತೆಲ್ಲ ನಾವು ಕರಿತೀವಲ್ಲ, ಅತಿ ಉಬ್ಬರ ಅಲ್ವಾ, ಇವೆಲ್ಲ ಅಬ್ಬರ ಬಿಳಿತ. ಓಕೆ, ವಿಶ್ವದ ಅತಿ ಎತ್ತರದ ಅಲೆಗಳಾದ ಕೆನಡಾ ಬೇ ಆಫ್ ಫಂಡಿ ಕೊಲ್ಲಿಯಲ್ಲಿ ನೋವಾ ಸ್ಕಾಟಿಯಾ ಸಂಭವಿಸುತ್ತದೆ. ಓಕೆ, ಉಬ್ಬರವಿಳಿತಗಳು ಕೆಸರು ಮಡ್ಡಿಯನ್ನು ತೆಗೆದುಹಾಕಲು, ಕಲುಷಿತ ನೀರನ್ನು ತೆಗೆದುಹಾಕಲು ಸಹಾಯ. ನೋಡಿ, ನಿಮ್ಗೆ ಸಮುದ್ರದಲ್ಲಿ ಯೂಶಲಿ ನೋಡಿ, ನೀವು ಬೆಳಗ್ಗೆ ಹೊತ್ತು ನೀವು ಗೊತ್ತಿರತ್ತೆ, ಈ ನ್ಯೂ ಇಯರ್ ಟೈಮಲ್ಲಿ ಹೋಗಿರ್ತೀರಾ, ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಕೂತಿರ್ತೀರ ಸಮುದ್ರದ ಹತ್ರ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಆಟ ಆಡಿರ್ತೀರ. ಅಲ್ಲಿ ನೀರು ಸ್ವಲ್ಪ ಏನಾಗಿರುತ್ತೆ, ಈ ಒಂದು ಬೀಚ್ ಇಂದ ಮುಂದೆನೆ ಇರುತ್ತೆ ನೀರು. ಸಂಜೆ ಆಗ್ತಾ ಇದ್ದಂಗೆ ಚಂದ್ರನ ನಂತರ ಏನಾಗುತ್ತೆ, ನೀರು ಇಲ್ಲಿರೋ ನೀರು ಎಷ್ಟೇ ಅಲೆ ಬಂದ್ರು ಇಲ್ಲಿ ತನಕ ಬಂದು ಹೋಗ್ತಿದ್ ನೀರು ನಿಮ್ಗೆ ಇಲ್ಲಿ ತನಕನು ಏನಿದೆ, ಇಲ್ಲಿ ಕೂತ್ಕೊಳ್ಳೋ ಜಾಗ ಎಂಡ್ ತನಕನು ಬಂದ್ಬಿಟ್ಟಿರುತ್ತೆ. ಸಂಜೆ ಹೊತ್ತು ತಿಳಿಯಲ್ಲ. ಯಾಕೆ? ಬಿಕಾಸ್ ಆಫ್ ಗುರುತ್ವಾಕರ್ಷಣೆ. ಒಂದು ಚಂದ್ರ, ಸೂರ್ಯಂದು ಕಮ್ಮಿ ಇದೆ, ಸೂರ್ಯಂದು ಗುರುತ್ವಾಕರ್ಷಣೆ ಇದೆ ಸರ್, ಬಟ್ ಸೂರ್ಯನ ನಮ್ಮ ತುಂಬಾ ದೂರದಲ್ಲಿದ್ದಾನೆ, ಚಂದ್ರ ಹತ್ರದಲ್ಲಿದ್ದಾನೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ನಾವು ಹುಣ್ಣಿಮೆ ಅಮಾಸದಲ್ಲಿ ಇದನ್ನ ಹೆಚ್ಚಾಗಿ ನಾವು ಉಬ್ಬರವಿಳಿತಗಳನ್ನ ನೋಡ್ತೀವಿ. ಸೊ ಇಲ್ಲಿ ಉಬ್ಬರವಿಳಿತ ದ್ವೀಪಗಳು, ಹೌದು, ನೀರು ಹಿಂಗ್ ಬಂದು ಹೋಗೋದ್ರಿಂದ ಇಲ್ಲಿ ಏನೋ ಕೆಸರು, ನದಿ ಮುಖಜ ಭೂಮಿಗಳಲ್ಲಿ ಏನಾದ್ರು ಕೆಸರು ಬಂದು ನಿಂತಿದ್ರೆ ಅಥವಾ ತುಂಬಾ ನೀರುಗಳು ನಿಂತಿ ತುಂಬಾ ದಿನ ಕೊಳ್ತಂಗಾಗಿದೆ, ಇದು ಬಂದು ಹಿಂಗ್ ಹೋಗೋದ್ರಿಂದ ಎಲ್ಲಾನು ವಾಶ್ ಮಾಡ್ಕೊಂಡು ಹೋಗುತ್ತೆ. ಎಸ್, ಈ ಆಪ್ಷನ್ ಕೂಡ ಕರೆಕ್ಟೇ. ಉಬ್ಬರವಿಳಿತ ದ್ವೀಪಗಳು ಮತ್ತು ಕೊಲ್ಲಿಗಳು ಮತ್ತು ಅಳಿವೆಗಳ ನಡುವೆ ಹರಿದಾಗ ಅವುಗಳನ್ನು ಉಬ್ಬರವಿಳಿತ ಪ್ರವಾಹ ಎನ್ನಲಾಗುತ್ತದೆ. ನೋಡಿ, ಉಬ್ಬರವಿಳಿತ ಎಫೆಕ್ಟ್ ಯಾವಾಗ ನೋಡ್ತೀವಿ ಅಂದ್ರೆ, ಕೊಲ್ಲಿ ಈಗ ಭಾರತ ಹೆಂಗಿದೆ, ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಅಂತ ಕರಿತೀವಿ. ಯಾಕೆ ಕೊಲ್ಲಿ ಅಂತೀವಿ? ಇದೊಂದು ಒಂದು ನ್ಯಾರೋ ಪ್ಯಾಸೇಜ್ ಇದು ಅಲ್ವಾ ಸರ್. ಇಲ್ಲಿ ನಾವು ಒಮನ್ ಕೊಲ್ಲಿ ಅಂತ ಕರಿತೀವಿ ಇಲ್ಲಿ ಅಲ್ವಾ ಸರ್. ಸೊ ಹಂಗೆ ಇಲ್ಲಿ ಏನಾಗುತ್ತೆ, ಈ ತರ ಕೊಲ್ಲಿ ಇದ್ದಾಗ ಇಲ್ಲಿ ಭೂಮಿ ತಡೆಯುತ್ತೆ, ಅವಾಗ ನಮ್ಗೆ ಹೈ ಟೈಟ್ಸ್ಗಳು ನಮ್ಗೆ ಹೆಚ್ಚು ಗೋಚರ ಆಗುತ್ತೆ. ಯೂಶಲಿ ಈ ಪ್ರೊಸೆಸ್ ಏನ್ ನಡೀತಾ ಇರುತ್ತಲ್ಲ, ನಮ್ಗೆ ಎಲ್ಲಿ ಭೂಮಿ ಅಡ್ಡ ಆಗುತ್ತೆ ಅಲ್ಲಿ ನಮ್ಗೆ ಹೆಚ್ಚು ಎತ್ತರಗಳನ್ನು ನೋಡ್ತೀವಿ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಇದೆಲ್ಲ ಬರುತ್ತೆ, ನೀವ್ ಹೇಳಿ ನೋಡಿ, ಕೆನಡಾದ ಬೇ ಆಫ್ ಫಂಡಿ ಮ್ಯಾಪ್ ಇಂದ ತೆಗೆದು ನೋಡಿ, ಎಲ್ಲಿ ಬರುತ್ತೆ ಮ್ಯಾಪ್ ಅಲ್ಲಿ ಇದೆಯಾ, ಇದ್ರಲ್ಲಿ ತಗೊಂಡಿಲ್ಲ. ಓಕೆ, ಮ್ಯಾಪ್ ತಗೊಂಡಿಲ್ಲ ಅನ್ಕೋತೀನಿ. ಫೈನ್ ಸರ್, ನಿಮಗೆ ಗೊತ್ತಿರಬೇಕು, ಇಲ್ಲಿ ಕನ್ನಡ ಇಲ್ಲಿ ಕೊಟ್ಟು ತಗೊಂಡಿದ್ದೀನಿ, ಇಂಗ್ಲಿಷ್ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಉಬ್ಬರವಿಳಿತ 3 ಕಾರಣ, ನಾನು ನಿಮ್ಗೆ ಅದನ್ನೇ ಹೇಳ್ಬಿಡ್ತೀನಿ. ಚಂದ್ರನ ಗುರುತ್ವಾಕರ್ಷಣ ಬಲ, ಸೂರ್ಯನ ಬಲ, ಭೂಮಿಯ ಕೇಂದ್ರಾಪಗನ ಬಲ. ಯಾವಾಗ ಇದು ಹೆಚ್ಚು ಉಬ್ಬರ ಆಗುತ್ತೆ? ಇಲ್ಲಿ ಸೂರ್ಯ ಇದ್ದಾನೆ, ಓಕೆ, ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಭೂಮಿ ಇದ್ದಾನೆ, ಸನ್, ಮೂನ್, ಅರ್ತ್. ಹಿಂಗಿದ್ದಾಗ ಒಂದೇ ಲೈನಲ್ಲಿ ಹೆಚ್ಚು ಉಬ್ಬರಗಳು ಆಗ್ತವೆ. ಅದೇ ಯಾವಾಗ ಇಳಿತ ಆಗುತ್ತೆ ಅಂದ್ರೆ, ಇಲ್ಲಿ ಸನ್ ಇದ್ದಾನೆ, ಇವನು ಸ್ವಲ್ಪ ಚಂದ್ರ ಹಿಂಗ್ ಬರ್ತಾನೆ, ಭೂಮಿ ಇಲ್ಲಿದ್ದಾನೆ, ಅಂದ್ರೆ ಇಲ್ಲಿ ನೋಡಿದ್ರೆ ಹೆಂಗಿದೆ, ಇದು 90 ಡಿಗ್ರಿ ಅಂದ್ರೆ ಇವರಿಬ್ರು ನೇರದಲ್ಲಿದ್ದಾರೆ. ಇವನು ಚಂದ್ರಂಗೂ ಮತ್ತೆ ಮೂನ್ಗೂ ಮತ್ತೆ ಸನ್ಗೂ ಭೂಮಿಗೆ ಹತ್ರ ಕೋನ ಕ್ರಿಯೇಟ್ ಆಗುತ್ತೆ. ಈ ತರ ಇದ್ದಾಗ ಇಳಿತ ಕಮ್ಮಿ ಆಗುತ್ತೆ. ಓಕೆ, ಯಾಕಂದ್ರೆ ಎರಡು ವಿರುದ್ಧ ದಿಕ್ಕಿನಲ್ಲಿ ಎಳಿತವೆ, ಇಲ್ಲಿ ಒಂದೇ ದಿಕ್ಕಿನಲ್ಲಿ ಎಳಿತವೆ. ಹಾಗಾಗಿ ಒಂದೇ ದಿಕ್ಕು, ಎರಡು ಫೋರ್ಸ್ಗಳು ಜಾಯಿಂಟ್ ಆಗ್ತವೆ. ಇಲ್ಲಿ ವಿರುದ್ಧ ದಿಕ್ಕು ನಿಮ್ಗೆ ಯಾಕೆ, ಅವಾಗ ಇಲ್ಲಿ ನಮ್ಗೆ ವಿರುದ್ಧ ದಿಕ್ಕಲ್ಲಿದ್ದಾಗ ಈ ಒಂದು ಇಳಿತಾ ಇದೆಯಲ್ಲ, ಅದು ತುಂಬಾ ಕಮ್ಮಿ ಆಗುತ್ತೆ, ಅದು ಸ್ವಲ್ಪ ಇನ್ನು ಹಿಂದಕ್ಕೆ ಹೋಗುತ್ತೆ ಅಂತ. ಓಕೆ, ಇದನ್ನು ಕೂಡ ಮಾಡಿದೀವಿ. ಅಗೇನ್ ಒಂದ್ ಸೆಕೆಂಡ್
ನಮ್ಮ ಹಳೆಯ ಪ್ಲೇಲಿಸ್ಟ್ ಚಕ್ರ ಸಿಗುತ್ತೆ. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋಸ್ಗಳು ಬೇಕು ಅಂತ ಹೆಚ್ಚು ಕಮೆಂಟ್ ಮಾಡಿ ನೋಡ್ತಾ ಇರಿ. ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ. ಒಂದಷ್ಟು ಕ್ವಶನ್ಸ್ ಬಂದಿರತಕ್ಕಂಥದ್ದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಹೋಗಿ ಚೆಕ್ ಮಾಡಿ. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನಾನು ಹೇಳಿದ ಒಂದು ಲಿಂಕ್ಸ್ ಗಳನ್ನು ಕೂಡ ನಾವು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.